ಎಲ್ರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ವಾಟ್ಸಪ್ ಮುಖಾಂತರ ಇವಾಗ ಒಂದು ಹ್ಯಾಕಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಇಮೇಜ್ ಕಳಿಸ್ತಾರೆ. ಆ ಇಮೇಜಿನ ಏನಾದ್ರು ಕ್ಲಿಕ್ ಮಾಡಿದ್ರಿ ಅಂದರೆ ಅದು ಒಂದು ನಿಮಗೆ ಗೊತ್ತಿಲ್ಲದಂಗೆ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ. ಆ ಸಾಫ್ಟ್ವೇರು ಹ್ಯಾಕರ್ಸ್ ಕೈಯಿಂದ ನಿಮ್ಮ ಮೊಬೈಲ್ನ ಕಂಟ್ರೋಲ್ ಮಾಡುವಂತಹ ಒಂದು ಸಾಫ್ಟ್ವೇರು. ನೀವೇನಾದ್ರು ಇಮೇಜ್ ಕ್ಲಿಕ್ ಮಾಡಿದ್ರಿ, ಇಲ್ಲ ಅವ್ರು ಫೋನ್ ಮಾಡಿ ನಿಮಗೆ ಈ ವ್ಯಕ್ತಿ ಕಳೆದೋಗಿದ್ದಾನೆ ಒಂದು ಸತಿ ಫೋಟೋ ನೋಡಿಬಿಟ್ಟು ನಿಮಗೆ ಪರಿಚಯ ಇದೆನಾ ಅಂತ ನಿಮಗೆ ಕೇಳ್ತಾರೆ. ನೀವೇನಾದ್ರು ಹೆಲ್ಪ್ ಮಾಡೋಣ ಪಾಪ ಅಂತೇಳಿ ಇಮೇಜ್ ಏನಾದ್ರು ಕ್ಲಿಕ್ ಮಾಡಿದ್ರಿ ಅಂದರೆ ಅದರೊಳಗಿರೋ ಒಂದು ಹ್ಯಾಕಿಂಗ್ ಸಾಫ್ಟ್ವೇರು ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿಬಿಟ್ಟು ನಮ್ಮ ಮೊಬೈಲ್ನ ಕಂಟ್ರೋಲನ್ನು ಹ್ಯಾಕರ್ ಕೈಲಿ ನಾವೇ ಕೊಟ್ಟಂಗೆ ಆಗುತ್ತೆ. ಇದು ಹೊಸದು ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ವಾಟ್ಸಪ್ನವರು ಇನ್ನೊಂದು ಸ್ವಲ್ಪ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಗೊತ್ತಿಲ್ಲ ಸೆಕ್ಯೂರಿಟಿ ಮೆಜರ್ಸ್ ಯಾವಾಗ ತೊಗೊತಾರೆ ಅಂತ. ಇದು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ನನಗೆ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ನಮ್ಮ ಸ್ಟೂಡೆಂಟ್ಸಿಗೆ ಇದ್ರ ಬಗ್ಗೆ ನಾವು ಮುಂಚೆನೇ ಐಡಿಯಾ ಕೊಟ್ಟಿದ್ವಿ. ಸ್ಟೆಗ್ನೋಗ್ರಫಿ ಅಂತ ಒಂದು ಮೆಥಡ್ ಇದು ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ GMU ಸ್ಟೂಡೆಂಟ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತು. ಸೈಬರ್ ಸೆಕ್ಯೂರಿಟಿ ಕ್ಲಾಸ್ ಮಾಡುವಾಗ ಈ ಸ್ಟೆಗ್ನೋಗ್ರಫಿ ಬಗ್ಗೆ ನಾನೊಂದು ಭಾಳ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೆ. ದಯವಿಟ್ಟು ಕೆಲವು ಟರ್ಮ್ಸ್ಗಳನ್ನು ಕಲೀರಿ ಅಂತ ಭಾಳ ಒತ್ತಿಂದ ಹೇಳ್ತಾ ಇರ್ತೀನಿ. ಲೈಕ್ ಕ್ರಿಪ್ಟೋಗ್ರಫಿ, ಸ್ಟೆಗ್ನೋಗ್ರಫಿ, ಸೆಂಟಿಮೆಂಟ್ ಡಿಟೆಕ್ಷನ್ ಮೆಥಡು. ಇವೆಲ್ಲ ಏನಾಗುತ್ತೆ ಅಂದರೆ ಭಾಳ ಇಂಪಾರ್ಟೆಂಟು. ನಮ್ಮ ಸ್ಟೂಡೆಂಟ್ಸಿಗೆ ನಾವು ಹೇಳ್ಕೊಡ್ತಾ ಇರೋದು. ಸ್ಟೂಡೆಂಟ್ಸಿಗೆ ಇದ್ರ ಬಗ್ಗೆ ಕೆಲವು ಸತಿ ಡೆಪ್ತ್ ಆಫ್ ನಾಲೆಡ್ಜ್ ಗೊತ್ತಿರಲ್ಲ, ಗ್ರಿಪ್ ಗೊತ್ತಿರಲ್ಲ. ಈಗ ನೋಡಿ, ಹ್ಯಾಕರ್ಸ್ಗಳು ಹೇಗೆ ಅದೇ ಮೆಥಡನ್ನು ಯೂಸ್ ಮಾಡಿಕೊಂಡು ಹೇಗೆ ಹ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದು. ಈಗ ನಾನು ಈ ಸ್ಟೆಗ್ನೋಗ್ರಫಿ ಮೆಥಡನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸಿಗೆ ಅಂತೂ ಗೊತ್ತಿರುತ್ತೆ, ನನಗೆ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ನಾವು ಸೆಲ್ಫ್ ಕ್ರಿಯೇಟ್ ಮಾಡಿರೋ ಒಂದು ಸಬ್ಜೆಕ್ಟನ್ನು, ಹೇಳ್ಕೊಟ್ಟಿರೋ ಸಬ್ಜೆಕ್ಟು ಇವಾಗ ವಿ ಆರ್ ಆಲ್ವೇಸ್ 5 years ಫಾರ್ವರ್ಡ್. ನಾವು ಏನು ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸಿಗೆ 5 ವರ್ಷ ಫಾರ್ವರ್ಡಲ್ಲಿ ಇರ್ತೀವಿ ಯಾವಾಗಲೂ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ಅಡ್ವಾನ್ಸಿಗೆ ಹೋದಾಗ ನಿಜವಾಗ್ಲೂ ಫಾರ್ವರ್ಡಲ್ಲಿ ಇರ್ತೀವಿ. ಖುಷಿ ಆಗುತ್ತೆ. ನಿಜವಾಗ್ಲೂ ನಮ್ಮ ಕಂಪ್ನಿ ಇಂಟೆಲ್ ಫಾರ್ವರ್ಡಲ್ಲಿ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಾಯಿದ್ದೀವಿ ನಾವು. ಒಂದು 5 ವರ್ಷ ಮುಂದೆ ಪಾಠ ಮಾಡ್ತಾಯಿದ್ದೀವಿ ಅಂತ. ಸ್ಟೆಗ್ನೋಗ್ರಫಿ ಅಂದರೆ ಏನು? ಸ್ಟೆಗ್ನೋಗ್ರಫಿ ಅಂದರೆ ಇಮೇಜಲ್ಲಿ ಡೇಟಾನ ಹೈಡ್ ಮಾಡುವಂತಹ ಒಂದು ಮೆಥಡ್. ಇದು ಗುಲ್ಟು ಮೂವಿ ನೋಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಗುಲ್ಟು ಮೂವಿಯಲ್ಲಿ ಏನಾಗುತ್ತೆ ಅಂದರೆ, ಕನ್ನಡದ್ದು, ಅವನು ಆಧಾರ್ ಕಾರ್ಡ್ ಡೀಟೇಲ್ಸ್ಗಳನ್ನೆಲ್ಲ ಹ್ಯಾಕ್ ಮಾಡಿ ಒಂದು ಮೂವಿ ಒಳಗಡೆ ಅದನ್ನು ಹೈಡ್ ಮಾಡ್ತಾನೆ, ಆ ಡೇಟಾನ ಹೈಡ್ ಮಾಡ್ತಾನೆ. ಇದಕ್ಕೆ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಅಂತೀವಿ. ಕಾಮನ್ ಜನಗಳಿಗೆ ಇದು ಅರ್ಥ ಆಗಲ್ಲ. ಟೆಕ್ನಿಕಲ್ ಸ್ಟೂಡೆಂಟ್ಸ್ಗಳಿಗೆ, CS ಅಥವಾ IS ಸ್ಟೂಡೆಂಟ್ಸ್ಗಳಿಗೆ, ಇಂಜಿನಿಯರಿಂಗ್ ಮಾಡ್ತಿರೋರಿಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ನಾವೇನು ಮಾಡ್ತೀವಿ, ಸ್ಟೆಗ್ನೋಗ್ರಫಿ ಅಂತ ಮೆಥಡ್ ಏನಿದೆ, ಇಮೇಜ್ ಒಳಗಡೆ ಆ ಡೇಟಾನ, ಬೈನರಿ ಡೇಟಾಗಳನ್ನು ಸ್ಟೋರ್ ಮಾಡೋದು. ಓಕೆ, ಇಮೇಜಲ್ಲೂ ಕೂಡ ಒಂದು ಬೈನರಿ ಡೇಟಾ ಅಂತ ಇರುತ್ತೆ, 0 and 1s ಅಂತ ಹೇಳ್ತೀವಿ. RGB ಅಂತ ಇರುತ್ತೆ. ಓಕೆ, ಆ RGB ಕಲರ್ಸ್ಗಳು ಬೈನರಿ ಡೇಟಾ 0 and 1s ಸ್ಟೋರ್ ಆಗಿರುತ್ತೆ. ಹ್ಯಾಕಿಂಗ್ ಮಾಡೋವಂಥ ಆ್ಯಪನ್ನು ಕೂಡ ಬೈನರಿ ಡೇಟಾ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಅದನ್ನು ಇಮೇಜ್ ಒಳಗಡೆ ಸ್ಟೋರ್ ಮಾಡ್ತಾರೆ. ಯಾವಾಗ ನೀವು ಲಿಂಕನ್ನು ಕ್ಲಿಕ್ ಮಾಡ್ತೀರಾ, ಇಮೇಜ್ ಲಿಂಕನ್ನು ಕ್ಲಿಕ್ ಮಾಡ್ತೀರಾ, ಅದು ಆಟೋಮ್ಯಾಟಿಕಲಿ ಏನಾಗುತ್ತೆ, ಡಿಕ್ರಿಪ್ಟ್ ಆಗುತ್ತೆ. ಡಿಕ್ರಿಪ್ಟ್ ಆಗಿಬಿಟ್ಟು ನಿಮ್ಮ ಮೊಬೈಲಲ್ಲಿ ಸ್ಟೋರ್ ಆಗುತ್ತೆ. ಅದಾದಮೇಲೆ APK ಫೈಲ್ ಅಂತ ಸ್ಟೋರ್ ಆಗುತ್ತೆ. ಅದಾದಮೇಲೆ ಹ್ಯಾಕರಿಗೆ ನಿಮ್ಮ ಮೊಬೈಲ್ ಕಂಟ್ರೋಲ್ ತುಂಬ ಸುಲಭವಾಗಿ ಸಿಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಕ್ಷಗಟ್ಟಲೆ ಖಾಲಿ ಮಾಡ್ತಾ ಹೋಗ್ಬಿಡ್ತಾನೆ. ದಿಸ್ ಈಸ್ ದ ಮೆಥಡ್. ನಾವು ಸ್ಟೆಗ್ನೋಗ್ರಫಿನ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ಹೇಳ್ಕೊಡ್ತಾ ಇದ್ವಿ. ಇದನ್ನು ಹ್ಯಾಕಿಂಗ್ ಪರ್ಪಸ್ಸಿಗೂ ಬಳಸ್ತಾರೆ ಅನ್ನೋ ವಿಚಾರ ತಿಳಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಒಂದು 2-3 ದಿನದಲ್ಲಿ ಗೊತ್ತಾಗಿರೋ ವಿಚಾರ. ಹಾಗಾಗಿ ನಾನು ನನ್ನ ಸ್ಟೇಟಸಲ್ಲಿ ಲಿಂಕನ್ನ ಶೇರ್ ಮಾಡಿರ್ತೀನಿ. ದಯವಿಟ್ಟು ಆ ಲಿಂಕ್ನ ಎಲ್ರಿಗೂ ಫಾರ್ವರ್ಡ್ ಮಾಡಿ. ಅನ್ನೋನ್ ವಾಟ್ಸಪ್ ಇಮೇಜಸ್ಗಳನ್ನು ಡೌನ್ಲೋಡ್ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಥ್ಯಾಂಕ್ ಯು.